ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ತುಂಬ ಜನ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಇತ್ತೀಚೆಗೆ ಒಂದು ಕಾಮನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಅದೇ ರೀಯೂಸ್ಡ್ ಕಂಟೆಂಟ್. ಹೌದು ಫ್ರೆಂಡ್ಸ್, ತುಂಬ ಜನಕ್ಕೆ ಈ ಒಂದು ರೀಯೂಸ್ಡ್ ಕಂಟೆಂಟ್ ಅನ್ನೋ ಪ್ರಾಬ್ಲಮ್ಮು ಬರ್ತಾ ಇದೆ. ಸೊ ಏನು ತಪ್ಪು ಮಾಡ್ದೇನೆ ಈ ಒಂದು ರೀಯೂಸ್ಡ್ ಕಂಟೆಂಟ್ ಅನ್ನೋದು ತುಂಬ ಚಾನಲ್ಸ್ಗಳಿಗೆ ಬರ್ತಾ ಇದೆ. ಸೊ ಇದ್ರ ಮೇಲೆ ತುಂಬ ಜನ ನನಗೆ ಕಾಲ್ ಮಾಡಿ, ಅಣ್ಣ ಈ ಥರ ಆಗ್ತಿದೆ ಬ್ರೋ, ಈ ಥರ ಆಗ್ತಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ರೀಯೂಸ್ಡ್ ಕಂಟೆಂಟ್ ಬಂತು ಅಂದರೆ ನೀವು ಯಾವ ರೀತಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಿಲ್ಲ, ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ರೀಯೂಸ್ಡ್ ಕಂಟೆಂಟ್ ನಿಮ್ಮ ಒಂದು ಚಾನಲ್ಗೂ ಬಂದಿದೆ. ಸೊ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಸೊ ಬೇರೆಯವ್ರ ವೀಡಿಯೋಸ್ಗಳನ್ನ ತೊಗೊಂಬಂದು ಹಾಕಿಲ್ಲ. ಸೊ ನೀವು ಸ್ವಂತ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ರ, ಓನ್ ಕಂಟೆಂಟ್ ಮಾಡ್ತಾ ಇದ್ರ ಅಂದರೆ ಸೊ ಡೆಫಿನೆಟ್ಲಿ ನೀವು ಈ ಒಂದು ರೀಯೂಸ್ಡ್ ಕಂಟೆಂಟ್ ನಿಮ್ಮ ಒಂದು ಚಾನಲ್ಗೆ ಬಂದಿದೆ ಅಂದರೆ ನೀವು ಅದನ್ನು ಸರಿ ಮಾಡ್ಕೋಬಹುದು. ಸೊ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ಅಂದರೆ ಅಪೀಲ್ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಸೊ ಅಪೀಲ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಾನು ತಿರ್ಗಾ ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇದರಲ್ಲಿ ಅಪೀಲ್ ವಿಡಿಯೋ ಮಾಡಬೇಕಾಗುತ್ತೆ ನೀವೊಂದು. ಸೊ ಅಪೀಲ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹೆಂಗೆ ಮಾಡೋದು, ಹೆಂಗೆ ಏನು ಅಂತ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ, ಬ್ರೋ ಯಾವ ರೀತಿ ಮಾಡೋದು, ನನಗೆ ಇಂಗ್ಲೀಷ್ ಬರಲ್ಲ, ಸೊ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ರೀಯೂಸ್ಡ್ ಕಂಟೆಂಟ್ ಬಂದುಬಿಟ್ಟಿದೆ, ಏನಾದರೂ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ಅಪೀಲ್ ವಿಡಿಯೋ ಯಾವ ರೀತಿ ಮಾಡೋದು ಮತ್ತೆ ಅಪೀಲ್ ಯಾವ ರೀತಿ ಮಾಡೋದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಅಪೀಲ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತನಲ್ಲ, ಅದನ್ನು ಐ ಕಾರ್ಡಲ್ಲೂ ಹಾಕಿರ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ಹೋಗಿ ದಯವಿಟ್ಟು ಆ ಒಂದು ವಿಡಿಯೋನ ಚೆಕ್ಔಟ್ ಮಾಡಿ. ಫಸ್ಟು ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ಆ ವಿಡಿಯೋ ನೋಡಿ. ಸೊ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಐ ಕಾರ್ಡಲ್ಲೂ ಹಾಕಿರ್ತೀನಿ. ಸಾಕಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಕೂಡ ನೀವು ಒಂದು ವಿಡಿಯೋನ ನೋಡ್ಬೋದು. ಸೊ ಈ ಒಂದು ರೀಯೂಸ್ಡ್ ಕಂಟೆಂಟ್ ಬಂದಿದೆ, ಓಕೆ ನಾನು ಅಪೀಲ್ ಮಾಡ್ತಿದ್ದೀನಿ ಅಂತ ನೀವು ಅನ್ಬೋದು. ಸೊ ಅಪೀಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಚಾನಲಲ್ಲಿ ನೀವು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬಾರ್ದು. ಸೊ ಡಿಲೀಟ್ ಮಾಡ್ತು ಅಂದರೆ ಯಾವುದೇ ಕಾರಣಕ್ಕೂ ಅಪೀಲ್ನ ತಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡಿಬಿಡ್ತಾರೆ, ಸೊ ಸಸ್ಪೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಚಾನಲಲ್ಲಿ ನೀವು ರೀಯೂಸ್ಡ್ ಕಂಟೆಂಟ್ ಬಂದಿದೆ ಅಂದರೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಅಪೀಲ್ ಮಾಡೋಂಗಿತ್ತು ಅಂದರೆ ಮಾತ್ರ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ನಿಮ್ಮದೇ ತಪ್ಪಿದೆ ಅನ್ನುವಾಗ ನೀವು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ 1 ತಿಂಗಳು 2 ತಿಂಗಳು ಅಥವಾ 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆ 3 ತಿಂಗಳಲ್ಲಿ ನಿಮ್ಮ ಚಾನಲ್ನ ನೀಟಾಗಿ ಕರೆಕ್ಷನ್ ಮಾಡಿಕೊಂಡು ಮತ್ತೆ ತಿರ್ಗಾ ರೀಅಪ್ಲೈ ಅನ್ನೋದನ್ನು ಮಾಡ್ಕೋಬೋದು. ಇನ್ ಕೇಸ್ ನೀವು ಅಪೀಲ್ ಮಾಡ್ತಾ ಇದ್ದೀರಾ ಅಂದರೆ, ಅಪೀಲ್ ಅಂದರೆ ಫಸ್ಟ್ ಅದ್ರದ್ದು ಅರ್ಥ ತಿಳ್ಕೊಬಿಡಿ. ಸೊ ತುಂಬ ಜನಕ್ಕೆ ಅಪೀಲ್ ಅಂದರೆ ಗೊತ್ತಿರೋದಿಲ್ಲ, ಏನಿದು ಅಪೀಲು ಅಂತ. ಸೊ ಅಪೀಲ್ ಅಂದರೆ ಏನು ಗೊತ್ತಾ, ಸೊ ಇವಾಗ ನೀವೇನೂ ತಪ್ಪೇ ಮಾಡಿರಲ್ಲ, ಆದರೂ ಕೂಡ ನಿಮ್ಮ ಮೇಲೆ ತಪ್ಪು ಅಪವಾದ ಹೊರಿಸಿರ್ತಾರೆ. ಸೊ ಅದು ಏನೇ ಆಗಿರ್ಬೋದು. ಇವಾಗ ಜನಗಳು ಕೂಡ ಸಮ್ಟೈಮ್ಸ್ ನಮ್ಮ ಮೇಲೆ ನಾವೇನು ತಪ್ಪು ಮಾಡಲಿಲ್ಲ ಅಂದರೆ ಸೊ ನಮ್ಮ ಮೇಲೆ ತಪ್ಪು ಅಪವಾದ ಹೊರಿಸ್ತಾರೆ. ಅದೇ ರೀತಿ ಸ್ಟೇಷನಲ್ಲೂ ಕೂಡ ಆಗುತ್ತೆ ಸಮ್ಟೈಮ್ಸು. ಅದೇ ರೀತಿ ಕೋರ್ಟಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಸೊ ನಾವೇನು ತಪ್ಪು ಮಾಡಲಿಲ್ಲ ಅಂದರೂ ಸಮ್ಟೈಮ್ಸ್ ನಮ್ಮ ಮೇಲೆ ತಪ್ಪು ಅಪವಾದ ಬಂದೇ ಬರುತ್ತೆ. ಸೊ ಇದು ಎಲ್ಲ ಕಡೆ ನಡೆಯುತ್ತೆ, ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ನಡೆಯುತ್ತೆ. ಸೊ ಈ ಥರ ನಡೆದಾಗ ನೀವು ಅಪೀಲ್ ಮಾಡಬೇಕಾಗುತ್ತೆ. ಸೊ ಅಂದರೆ ನೀವು ವಾದ ಮಾಡಬೇಕಾಗುತ್ತೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಸೊ ನನ್ನ ಚಾನಲ್ನ ತಿರ್ಗಾ ವಾಪಸ್ ಕೊಡಿ, ಸೊ ಅಂದರೆ ಮಾನಿಟೈಸ್ ಮಾಡಿಕೊಡಿ ಅಂತ ನೀವು ವಾದ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ರೀತಿ ತಪ್ಪು ಮಾಡಿರಲ್ಲ ಅಲ್ವಾ. ಹಾಗಾಗಿ ಅದೇ ನೀವು ಯಾರು ತಪ್ಪು ಮಾಡಿಬಿಟ್ಟು ತಿರ್ಗಾ ಅಪೀಲ್ ಮಾಡ್ತು ಅಂದರೆ ಡೆಫಿನೆಟ್ಲಿ ಆ ಒಂದು ಏನು ರೀಯೂಸ್ಡ್ ಕಂಟೆಂಟ್ ಬಂದಿರುತ್ತೆ ಅದು ರೀಯೂಸ್ಡ್ ಕಂಟೆಂಟಾಗೆ ಉಳ್ಕೊಳ್ಳುತ್ತೆ. ಮತ್ತು ನೀವು ತಪ್ಪು ಮಾಡಿಬಿಟ್ಟು ಅಪೀಲ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸ್ ಕೂಡ ಪರ್ಮನೆಂಟ್ಲಿ ಡಿಸೇಬಲ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅಪೀಲ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ನಿಮ್ಮದೇ ಯಾರೋ ತಪ್ಪಿತ್ತು ಅಂದರೆ ಸೊ ದಯವಿಟ್ಟು ಆ ತಪ್ಪನ್ನ ತಿದ್ಕೊಳ್ಳಿ. ಸೊ 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಸೊ ಆ 3 ತಿಂಗಳಲ್ಲಿ ನೀವು ನಿಮ್ಮ ಒಂದು ಹಳೆ ವೀಡಿಯೋಸ್ಗಳು ಏನೇನಿದ್ದಾವೆ
ಇರ್ತವೆ. ನೀವು ಬೇರೆಯವ್ರ ಕಂಟೆಂಟ್ಗಳನ್ನು ಯೂಸ್ ಮಾಡಿತ್ತು ಅಂದರೆ ಆ ಕಂಟೆಂಟ್ಗಳನ್ನು ಡಿಲೀಟ್ ಮಾಡಿ. ಜೊತೆಗೆ ನೀವು ಏನಾದರೂ ಆಲ್ರೆಡಿ ನಿಮ್ಮ ಒಂದು ವೀಡಿಯೋಸ್ಗಳಲ್ಲೇ ಇವಾಗ ಸಮ್ಟೈಮ್ಸ್ ಏನು ಮಾಡ್ತಾರೆ, ಕೆಲವರು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇವಾಗ ಇದೇ ಒಂದು ವಿಡಿಯೋನ ಇಟ್ಕೊಳ್ಳೋಣ. ಇವಾಗ ರೀಯೂಸ್ಡ್ ಕಂಟೆಂಟ್ ಅಪೀಲ್ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನನಗೆ ಇದಕ್ಕೆ ವ್ಯೂಸ್ ಬರಲಿಲ್ಲ ಅಂದ್ಕೊಳ್ಳಿ, ಮತ್ತೆ ತಿರ್ಗಾ ನಾನು ಇದೇ ಒಂದು ವಿಡಿಯೋನ ಏನದ 2-3 ದಿನ ಬಿಟ್ಟು ರೀಪಬ್ಲಿಷ್ ಮಾಡ್ತು, ಇದೇ ವಿಡಿಯೋನ ತಿರ್ಗಾ ಅಪ್ಲೋಡ್ ಮಾಡ್ತು ಅಂದರೆ ಅದು ಕೂಡ ರೀಯೂಸ್ಡ್ ಕಂಟೆಂಟ್ ಆಗುತ್ತೆ, ಅದು ಕೂಡ ಮರುಬಳಕೆ ಆಗುತ್ತೆ. ಸೊ ನಮ್ಮ ಒಂದು ವಿಡಿಯೋನೇ ಆಗಿರುತ್ತೆ, ಬಟ್ ಆದರೂ ಕೂಡ ನಾವು ಅದೇ ವಿಡಿಯೋನೇ ತಿರ್ಗಾ ಅಪ್ಲೋಡ್ ಮಾಡ್ತು ಅಂದರೆ ಅದು ಕೂಡ ಮರುಬಳಕೆಗೆ ಸೇರಿಕೊಳ್ಳುತ್ತೆ, ಅಂದರೆ ಅದು ಕೂಡ ರೀಯೂಸ್ಡ್ ಕಂಟೆಂಟ್ಗೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನೇ ನಾವು ತಿರ್ಗಾ ಅಪ್ಲೋಡ್ ಮಾಡ್ತು ಅಂದರೂ ಸಮಸ್ಯೆಗಳು ಆಗುತ್ತೆ. ಸೊ ಈ ರೀತಿ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಬೇರೆಯವ್ರ ವೀಡಿಯೋಸ್ಗಳು ಹಾಕಿಲ್ಲ, ಮತ್ತು ನಮ್ಮ ವೀಡಿಯೋಸ್ಗಳನ್ನ ನಾವೇ ರಿಪೀಟ್ ಅಪ್ಲೋಡ್ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ಏನೂ ಸಮಸ್ಯೆಗಳು ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಅಪೀಲ್ ಮಾಡ್ಬೋದು. ಅಪೀಲ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲು ಮಾನಿಟೈಸ್ ಆಗುತ್ತೆ. ಸೊ ನಾನು ಕೂಡ ಸ್ಮಾರ್ಟ್ ಚಾನಲ್ಗಳನ್ನ ಮಾನಿಟೈಸ್ ಮಾಡಿಕೊಟ್ಟಿದ್ದೀನಿ ಇದೇ ರೀತಿ ಅಪೀಲ್ ಮಾಡಿ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ತಾ ಇರೋದು. ಸೊ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋಣ, ಯಾವ ರೀತಿ ಒಂದು ಅಪೀಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಇಂಗ್ಲೀಷಲ್ಲಿ ಮಾತಾಡೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ನಾನೊಂದು ಸ್ಕ್ರಿಪ್ಟ್ ಏನಿದೆ ಅದನ್ನು ನಾನು ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ನಾನು ನಿಮಗೆ. ಸೊ ಅದೇ ರೀತಿ ನಾನು ಕೂಡ ಇಲ್ಲಿ ನಿಮಗೆ ಓದ್ಬಿಟ್ಟು ತೋರಿಸ್ತೀನಿ. ಫಸ್ಟು ನೀವೇನು ಮಾಡಬೇಕು ಅಂದರೆ ಹಲೋ ಯೂಟ್ಯೂಬ್ ಟೀಮ್ ಅಂದರೆ ನೀವು ಫಸ್ಟು ಏನು ಮಾಡಬೇಕು, ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ, ಈ ರೀತಿ ನೀವು ಒಂದು ಸೆಲ್ಫಿ ವಿಡಿಯೋ ಮಾಡಬೇಕಾಗುತ್ತೆ. ಸೊ ಅಂದರೆ ಸೆಲ್ಫಿ ವಿಡಿಯೋನಾದ್ರು ಮಾಡಿ, ಇಲ್ಲ ನನಗೆ ಟ್ರೈಪಾಡ್ ಹಾಕೊಂಡಾದರೂ ವಿಡಿಯೋ ಮಾಡ್ಬೋದು. ಒಟ್ಟಿಗೆ ನೀವು ಈ ರೀತಿ ಒಂದು ಸೆಲ್ಫಿ ವಿಡಿಯೋ ಮಾಡಬೇಕಾಗುತ್ತೆ. ಸೊ ಸೆಲ್ಫಿ ವಿಡಿಯೋ ಮಾಡಬೇಕಾದ್ರೆ ನೀವು ಫಸ್ಟ್ ಏನು ಮಾಡಬೇಕು, ಹಲೋ ಯೂಟ್ಯೂಬ್ ಟೀಮ್ ಐ ಆಮ್ ಅಂದರೆ ಇವಾಗ ನನ್ನ ಹೆಸರು ಹೇಳೋದಾದರೆ ಐ ಆಮ್ ವೆಂಕಟೇಶ್ ಅಂತ ನೀವು ನಿಮ್ಮ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಹೇಳಬೇಕಾಗುತ್ತೆ. ಸೊ ನಿಮ್ಮ ಚಾನಲ್ ಬಗ್ಗೆ ಹೇಳಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಹತ್ರ 2 ಮೊಬೈಲ್ ಇರಬೇಕಾಗುತ್ತೆ. ಸೊ ಒಂದು ಮೊಬೈಲಲ್ಲಿ ನೀವು ನಿಮ್ಮ ಒಂದು ಚಾನಲ್ನ ತೋರಿಸ್ಬೇಕಾಗುತ್ತೆ, ಇನ್ನೊಂದು ಮೊಬೈಲಲ್ಲಿ ನಾನು ಇವಾಗ ಏನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇವಾಗ ನನ್ನ ಮೊಬೈಲು ಈ ಒಂದು ಮೊಬೈಲು ಕಾಣಿಸ್ತಾ ಇದೆ, ಅದೇ ರೀತಿ ನನ್ನ ಫೇಸ್ ಕೂಡ ಕಾಣಿಸ್ತಿದೆ ನೋಡಿ. ಈ ರೀತಿ ನಿಮ್ಮ ಹತ್ರ 2 ಮೊಬೈಲ್ ಇರಬೇಕಾಗುತ್ತೆ. ಸೊ ಇದ್ದಾಗ ನೀವು ಒಂದು ಮೊಬೈಲಲ್ಲಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ತೋರಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನೋಡಿ, ಇವಾಗ ನಾನು ಈ ರೀತಿ ಮೊಬೈಲ್ ಇಟ್ಕೊಂಡು ಸೊ ಈ ರೀತಿ ತೋರಿಸ್ಬೇಕಾಗುತ್ತೆ, ಈ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನೀವು ಹೇಳ್ಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ನಿಮ್ಮ ಒಂದು ಚಾನಲ್ದು ಒಂದು ಪ್ರಾಬ್ಲಮ್ನು ಕೂಡ ಹೇಳಬೇಕಾಗುತ್ತೆ. ಸೊ ಕೆಳಗಡೆ ಅರ್ನಿಂಗ್ ಆಪ್ಷನ್ ಇರುತ್ತೆ, ನಾನು ಅದ್ರದ್ದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಆ ಒಂದು ಅರ್ನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈ ಪ್ರಾಬ್ಲಮ್ ಈಸ್ ದಟ್ ಮೈ ಚಾನಲ್ ಈಸ್ ಗೆಟ್ಟಿಂಗ್ ರೀಯೂಸ್ಡ್ ಕಂಟೆಂಟ್. ಸೊ I have not uploaded any reused content videos, but I am getting a reused content. So I will show you how to make a video. ಅಂದರೆ ನಾನು ಯಾವುದೇ ರೀತಿ ಒಂದು ರೀಯೂಸ್ಡ್ ಕಂಟೆಂಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ಸೊ ಆದರೂ ಕೂಡ ನನಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ಅಂತ ನೀವು ಈ ಒಂದು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀರ. ಅದೇ ರೀತಿ ನೆಕ್ಸ್ಟು ನಾನು ಯಾವ ರೀತಿ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ. ಸೊ ನೀವು ವಿತ್ ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಸೊ ಟ್ರೈಪಾಡ್ ಎಲ್ಲ ಯಾವ ರೀತಿ ಇಟ್ಕೋತೀರಾ, ನೀವು ಯಾವ ರೀತಿ ಸೆಟಪ್ ಮಾಡ್ತೀರಾ ಅನ್ನೋದನ್ನು ಚಿಕ್ಕದಾಗಿ ಕ್ಲಿಪ್ನ ಹಾಕಬೇಕಾಗುತ್ತೆ. ಸೊ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವ ರೀತಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಸ್ಕ್ರೀನ್ ರೆಕಾರ್ಡರ್ನು ಕೂಡ ಆನ್ ಮಾಡ್ಕೊತೀನಿ. ಸೊ ನಾನು ಯಾವ ರೀತಿ ವೀಡಿಯೋಸ್ನ ಶೂಟ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇದ್ರೆ ನಾನು ಬಂದು ಈ ರೀತಿ ವೀಡಿಯೋಸ್ನ ಶೂಟ್ ಮಾಡ್ತೀನಿ. ಸೊ ಇದೇ ರೀತಿ ನೀವು ಕೂಡ ಒಂದು ಟ್ರೈಪಾಡ್ ಹಾಕೋದ್ರಿಂದ ಹಿಡಿದು ಮೊಬೈಲ್ ಇಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ. ಸೊ ನಾನು ಇವಾಗ ಇದನ್ನು ಆಫ್ ಮಾಡ್ಕೋತೀನಿ. ಸೊ ಪ್ರತಿಯೊಂದನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ. ಸೊ ಯಾವ ರೀತಿ ವೀಡಿಯೋಸ್ಗಳನ್ನು ರೆಕಾರ್ಡ್ ಮಾಡ್ತೀರಾ, ಮತ್ತು ಯಾವ ರೀತಿ ನೀವು ಟ್ರೈಪಾಡ್ ಎಲ್ಲ ಇಟ್ಕೋತೀರಾ, ಸೊ ಅದನ್ನು ಕೂಡ ಒಂಚೂರು ಸಣ್ಣದಾಗಿ ಒಂದು ಬೈಟ್ನ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, ನೆಕ್ಸ್ಟ್ ನೀವು ವಿಡಿಯೋ ಎಡಿಟಿಂಗ್ ಏನು ಮಾಡ್ತೀರಾ ಅದನ್ನು ಕೂಡ ಹೇಳ್ಬೇಕಾಗುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಯಾವುದು ಆ್ಯಪಲ್ಲಿ ಮಾಡ್ತೀರಾ, ಸೊ ಯಾವ ರೀತಿ ಎಡಿಟ್ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಸೊ ಅದು ನೀವು ಯಾವ ರೀತಿ ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಐ ವಿಲ್ ಕೀಪ್ ದ ಟ್ರೈಪಾಡ್. ಸೊ ಅಂದರೆ ನೀವು ಟ್ರೈಪಾಡ್ ಇರೋದನ್ನ ತೋರಿಸ್ಬೇಕಾಗುತ್ತೆ. ಐ ವಿಲ್ ಕೀಪ್ ದ ಟ್ರೈಪಾಡ್, ದೆನ್ ಐ ವಿಲ್ ಪುಟ್ ಮೈ ಮೊಬೈಲ್ ಆನ್ ದ ಟ್ರೈಪಾಡ್, ದಟ್ ಟ್ರೈಪಾಡ್, ದೆನ್ ಐ ವಿಲ್ ರೆಕಾರ್ಡ್ ಮೈ ವಿಡಿಯೋಸ್ ಅಂತ ನೀವು ಹೇಳ್ಬೇಕಾಗುತ್ತೆ. ಅಂದರೆ ನೀವು ಏನು ಮೊಬೈಲ್ ಹೋಲ್ಡ್ರಿಗೆ ಹಾಕ್ತೀರಾ ಅದನ್ನೆಲ್ಲ ತೋರಿಸ್ಬೇಕಾದ್ರೆ ಈ ರೀತಿ ಹೇಳ್ಬೇಕಾಗುತ್ತೆ. ಫಸ್ಟ್ ಐ ವಿಲ್ ಕೀಪ್ ದ ಟ್ರೈಪಾಡ್, ದೆನ್ ಐ ವಿಲ್ ಪುಟ್ ಮೈ ಮೊಬೈಲ್ ಆನ್ ದಟ್ tripod, then I will record my video. Next let's see how I will edit my video.
ಅಂತ, ಅಂದರೆ ನೀವು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಅಂತ ನೆಕ್ಸ್ಟು ತೋರಿಸ್ತೀನಿ ಅಂತ ಹೇಳ್ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ನೀವು ಇನ್ನೊಂದು ಫೋನ್ನ ಅಲ್ಲಿ ನೀವು ಈ ರೀತಿ ರೆಕಾರ್ಡ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಈ ಮೊಬೈಲ್ ಸ್ಕ್ರೀನ್ನ ನೀವು ಇನ್ನೊಂದರಲ್ಲಿ ಲೈವ್ ಆಗಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟ್ ಐ ಓಪನ್ ಕೈನ್ಮಾಸ್ಟರ್ VN ಆರ್ ಇನ್ಶಾಟ್, ಅಂದರೆ ನೀವು ಯಾವ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಓಪನ್ ಮಾಡೋದನ್ನ ಹೇಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇನ್ಶಾಟ್ ಆ್ಯಪ್ನ ಓಪನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ಐ ಓಪನ್ ಇನ್ಶಾಟ್ ಆ್ಯಪ್, ದೆನ್ ಐ ಆ್ಯಡ್ ದ ರೆಕಾರ್ಡೆಡ್ ವಿಡಿಯೋ ಟು ಮೈ ಎಡಿಟಿಂಗ್ ಆ್ಯಪ್, ದೆನ್ ಐ ಕಟ್ ಆರ್ ಡಿಲೀಟ್ ಸಮ್ ಅನ್ವಾಂಟೆಡ್ ಕ್ಲಿಪ್ಸ್, ಅಂದರೆ ಬೇಡದೇ ಇರೋ ಒಂದು ಕ್ಲಿಪ್ಸ್ಗಳು. ಇವಾಗ ನಾವು ಟೇಕ್ ತಗೊಂಡಿರ್ತೀವಿ, ಇಲ್ಲ ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಸೊ ಅಂಥ ಸಮಯದಲ್ಲೆಲ್ಲ ನಾವು ಒಂದು ಅನ್ವಾಂಟೆಡ್ ಕ್ಲಿಪ್ಸ್ಗಳನ್ನೆಲ್ಲ ಕಟ್ ಮಾಡೋದು, ಡಿಲೀಟ್ ಮಾಡೋದು, ಈ ರೀತಿ ಮಾಡ್ತೀವಲ್ವ, ಅದನ್ನು ಕೂಡ ಚಿಕ್ಕದಾಗಿ ಒಂದು ಬೈಟ್ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ದೆನ್ ಐ ಗಿವ್ ಅ ವಾಯ್ಸ್ ಓವರ್ ಆ್ಯಂಡ್ ದೆನ್ ಐ ಸೇವ್ ಮೈ ವಿಡಿಯೋ, ಅಂದರೆ ನೀವೇನಾದ್ರು ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಆ ವಾಯ್ಸ್ ಓವರ್ ಯಾವ ರೀತಿ ಕೊಡ್ತೀರಾ ಅನ್ನೋದನ್ನು ಕೂಡ ಹೇಳ್ಬೇಕಾಗುತ್ತೆ. ಸೊ ಅಂದರೆ ಕನ್ನಡದಲ್ಲಿ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಕನ್ನಡದಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ವಾಯ್ಸ್ ರೆಕಾರ್ಡ್ ಮಾಡೋದನ್ನು ಕೂಡ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಅದು ಯಾವ ರೀತಿ ಸೇವ್ ಮಾಡ್ಕೊತೀರಾ ಅನ್ನೋದನ್ನು ಒಂದು ಚಿಕ್ಕದಾಗಿ ತೋರಿಸಿದ್ರೆ ಆಯಿತು. ಸೇವ್ ಮಾಡ್ಕೊಳ್ಳೋದೆಲ್ಲ ಏನೋ ತೋರಿಸೋದಕ್ಕೆ ಏನು ತೊಂದರೆ ಇಲ್ಲ. ಇದನ್ನು ಕೂಡ ನೀವು ಸೆಲ್ಫಿಲೇ ಹೇಳ್ಬೇಕಾಗುತ್ತೆ. ದಿಸ್ ಈಸ್ ಹೌ ಐ ರೆಕಾರ್ಡ್ ಆ್ಯಂಡ್ ಎಡಿಟ್ ದ ವಿಡಿಯೋ ಆ್ಯಂಡ್ ಅಪ್ಲೋಡ್ ಇಟ್ ಟು ಯೂಟ್ಯೂಬ್ ಅಂತ ನೀವು ಹೇಳ್ಬೇಕಾಗುತ್ತೆ. ಈ ರೀತಿ ನೀವು ಒಂದು ಸೆಲ್ಫಿ ವಿಡಿಯೋನೇ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು, ಸೊ ಪ್ಲೀಸ್ ಚೆಕ್ ಮೈ ಚಾನಲ್ ಅಗೇನ್ ಆ್ಯಂಡ್ ಮಾನಿಟೈಸ್ ಇಟ್ ಅಂತ ನೀವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಥ್ಯಾಂಕ್ ಯು ಅಂತ ಕೂಡ ಹೇಳ್ಬೇಕಾಗುತ್ತೆ. ಇಲ್ಲಿ ದಿಸ್ ಈಸ್ ಹೌ ಐ ರೆಕಾರ್ಡ್ ಅಂತ ಇದೆ ನೋಡಿ, ಇಲ್ಲಿಂದ ಥ್ಯಾಂಕ್ ಯುವರೆಗೂ ಮತ್ತೆ ನೀವು ಸೆಲ್ಫಿ ರೆಕಾರ್ಡ್ ವಿಡಿಯೋನ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀವೇನು ಈ ಒಂದು ಅಪೀಲ್ ವಿಡಿಯೋ ಮಾಡ್ತೀರಾ, ಅಪೀಲ್ ವಿಡಿಯೋನ 5 ನಿಮಿಷದೊಳಗೆ ಮಾಡಬೇಕಾಗುತ್ತೆ. ಸೊ ಇದು ನಾನು ವಿತ್ ಫೇಸ್ ಕ್ಯಾಮ್ ವಿಡಿಯೋ ಮಾಡೋರಿಗೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಸೊ ಆಲ್ಮೋಸ್ಟ್ ಫೇಸ್ ತೋರಿಸ್ತೆ ವಿಡಿಯೋ ಮಾಡ್ತಾ ಇರೋರ್ಗೂ ಕೂಡ ಇದೇ ರೀತಿ ಅಪೀಲ್ ವಿಡಿಯೋ ಮಾಡಂಗಿರುತ್ತೆ. ಸೊ ಅಂದರೆ ನಾವು ಟ್ರೈಪಾಡ್ ಇಡ್ತೀವಿ, ಮೊಬೈಲ್ ಹಾಕ್ತೀವಿ ಅಂತ ಇರುತ್ತಲ್ವ, ಆ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ, ಸ್ಕ್ರಿಪ್ಟ್ ಯಾವ ರೀತಿ ಬರೆದಿರ್ತೀರೋ ಅದೊಂದು ಸ್ವಲ್ಪ ಬೈಟ್ ತೋರಿಸಿ. ಬೇಕಾದ್ರೆ ಅವ್ರದ್ದು ಕೂಡ ನಾನು ಸ್ಕ್ರಿಪ್ಟ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ನೀವು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಬೇಕಾಗುತ್ತೆ. ಸೊ ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟು ನೀವು ಅಪೀಲ್ ಮಾಡಬೇಕಾಗುತ್ತೆ. ಅಪೀಲ್ ಯಾವ ರೀತಿ ಮಾಡೋದು ಅಂತ ನಾನು ಹೇಳಿದ್ನಲ್ಲ. ಸೊ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಒಂದು ಸಲ ಚೆಕ್ಔಟ್ ಮಾಡಿ. ಅದೇ ರೀತಿ ನೆಕ್ಸ್ಟು ಈ ರೀತಿ ನೀವು ಒಂದು ಅಪೀಲ್ ವಿಡಿಯೋ ಮಾಡಿ ಆದಷ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದ ನಂತರ ಅದು ನಿಮಗೆ ರಿವ್ಯೂ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 2 ಡೇಸ್ ತನಕ ಟೈಮ್ ತೊಗೊಳುತ್ತೆ. ಮ್ಯಾಕ್ಸಿಮಮ್ ಅಂದರೆ 1 ವೀಕ್ ಆಗುತ್ತೆ. ಸೊ 1 ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ, ಅದೇ ರೀತಿ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.